ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಚಿಂತಾಮಣಿ ತಾಲೂಕಿನ ಯಗಕೋಟೆ ವ್ಯವಸಾಯ ಸೇವಾ ಸಹಕಾರ ಸಂಘ ನಿಯಮಿತ ಅಧ್ಯಕ್ಷ ಸಿ.ವಿ. ವೆಂಕಟರಮಣಪ್ಪ, ಉಪಾಧ್ಯಕ್ಷರಾಗಿ ಪಿ.ಎಂ. ನಾರಾಯಣಸ್ವಾಮಿರವರು ಇಂದು ಯಗಕೋಟೆ ಕಾರ್ಯಾಲಯದಲ್ಲಿ ನಡೆದ ಚುನಾವಣೆಯಲ್ಲಿ ಆಯ್ಕೆಯಾಗಿದ್ದಾರೆ. ಯಗಕೋಟೆ VSSN ಸೊಸೈಟಿಯಲ್ಲಿ ಒಟ್ಟು 12 ಜನ ನಿರ್ದೇಶಕರಾಗಿದ್ದು, ಒಬ್ಬರು ನಾಮನಿರ್ದೇಶನ ಸದಸ್ಯರಿದ್ದು, ತೀವ್ರ ಕುತೂಹಲ ಮೂಡಿಸಿದ್ದ ಈ ಚುನಾವಣೆಯಲ್ಲಿ ಸಿ.ವಿ. ವೆಂಕಟರಮಣಪ್ಪ ಅಧ್ಯಕ್ಷ ಸ್ಥಾನಕ್ಕೆ NDA ಬೆಂಬಲಿತ ಅಭ್ಯರ್ಥಿಯಾಗಿ, ಉಪಾಧ್ಯಕ್ಷ ಸ್ಥಾನಕ್ಕೆ ಪಿ.ಎಂ. ನಾರಾಯಣಸ್ವಾಮಿರವರು ಸ್ಪರ್ಧೆ ಬಯಸಿದ್ದು, ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳಾಗಿ ಆನಂದ್ ರೆಡ್ಡಿ ಮತ್ತು ಲಕ್ಷ್ಮಣ್ ರೆಡ್ಡಿ ಅವರು ಸ್ಪರ್ಧೆಯಲ್ಲಿದ್ದು, NDA ಬೆಂಬಲಿತ ಅಭ್ಯರ್ಥಿ ಸಿ.ವಿ. ವೆಂಕಟರಮಣಪ್ಪರವರಿಗೆ 7 ಮತಗಳು, ಪಿ.ಎಂ. ನಾರಾಯಣಸ್ವಾಮಿರವರಿಗೆ 7 ಮತಗಳು ಪಡೆದು ಜಯಶೀಲರಾಗಿದ್ದು, ಆನಂದ್ ರೆಡ್ಡಿ ಮತ್ತು ಲಕ್ಷ್ಮೀನಾರಾಯಣ ರೆಡ್ಡಿಯವರಿಗೆ ತಲಾ 5 ಮತಗಳು ಪಡೆದು ಸೋಲು ಅನುಭವಿಸಿದರು. ಗೆಲುವಾದ ನಂತರ NDA ಮುಖಂಡರು ವಿಜಯೋತ್ಸವ ಆಚರಿಸಿದರು. ಈ ಸಂದರ್ಭದಲ್ಲಿ ನಿರ್ದೇಶಕರಾದ ಎನ್ ಜಯಪ್ರಕಾಶ್, ನಾಗರಾಜ್, ಶ್ರೀರಾಮಪ್ಪ, ಅಂಜಮ್ಮ, ತುಳಸಮ್ಮ, NDA ಮುಖಂಡರಾದ ಸುಮಂತ್, ಆನಂದ್ ರೆಡ್ಡಿ, ಬಾರ್ ಶ್ರೀರಾಮ್ ರೆಡ್ಡಿ, ಕೋನಪ್ಪ, ಶ್ರೀರಾಮಪ್ಪ, ಯಗಕೋಟೆ ಮಂಜುನಾಥ್, ಎರ್ರೈಗಾರಹಳ್ಳಿ ಮನೋಹರ್ ರೆಡ್ಡಿ, ದಿನಮಿಂದಳ್ಳಿ ಬೈರೆಡ್ಡಿ, ಹರೀಶ್, ವೆಂಕಟೇಶ್, ಲಕ್ಷ್ಮಣ್ ರೆಡ್ಡಿ, ರಮೇಶ್, ವಿಶ್ವನಾಥ್ ರೆಡ್ಡಿ, ಅಶೋಕ, ಮಂಜು, ರವಿ, ಪುಲ್ಗುಂಡ್ಲಹಳ್ಳಿ ಅಶೋಕ, ವೆಂಕಟರೆಡ್ಡಿ ಮತ್ತಿತರರು ಉಪಸ್ಥಿತರಿದ್ದರು. ముందు చూడ ಒಂದು ನಿಮಿಷ ಸರ್, ಒಂದೇ ಮಾತಾಡೋಣ. ಹೋದ 28ನೇ ತಾರೀಕು ಯಗಕೋಟೆ ವ್ಯವಸಾಯ ಸಹಕಾರ ಸಂಘದ ಚುನಾವಣೆ ನಡೆದು, ಚುನಾವಣೆಯಲ್ಲಿ ನಾವು NDA ಅಭ್ಯರ್ಥಿಗಳಾಗಿ 7 ಜನ ಗೆದ್ದಿರ್ತೀವಿ, 6 ಮತ್ತು ಇವತ್ತಿನ ಅಧ್ಯಕ್ಷರ ಚುನಾವಣೆಯಲ್ಲಿ ನಮಗೆ ಸಹಕರಿಸಿದ ಸಿ.ವಿ. ವೆಂಕಟರಮಣಪ್ಪ ಅವರನ್ನು ನಾವು ಸೇರಿಸ್ಕೊಂಡು 7 ಜನ ಆಗಿದ್ದೀವಿ. ಇವತ್ತು ಸಿ.ವಿ. ವೆಂಕಟರಮಣಪ್ಪನವ್ರನ್ನ ನಾವು ಅಧ್ಯಕ್ಷನಾಗಿ ಆಯ್ಕೆ ಮಾಡಿ, ಉಪಾಧ್ಯಕ್ಷನಾಗಿ ನಾರಾಯಣಸ್ವಾಮಿ ಅವರನ್ನು ಆಯ್ಕೆ ಮಾಡಲಾಗಿದೆ. ಇವತ್ತು ಸೊಸೈಟಿಗೆ ನಮಗೆ ಕಳೆದ 10 ವರ್ಷಗಳಿಂದ ನಾವು ಇಲ್ಲದೇ ಇರುವಂಥ ಸೊಸೈಟಿಗೆ ಇವತ್ತು ಗೆದ್ದಿದ್ದೀವಿ. ಯಾರು ಅಧ್ಯಕ್ಷರ ನೋಡಿ ಜಂಜನಾಳಿ ಗ್ರಾಮ ಸಿ.ವಿ. ವೆಂಕಟರಮಣಪ್ಪ ಎಂಬುವರು NDA ಅಭ್ಯರ್ಥಿಯಾಗಿ ಎಲ್ಲರೂ ಸಹಕಾರದಿಂದ ಅಧ್ಯಕ್ಷರಾಗಿ ಆಯ್ಕೆ ಆಗಿರ್ತಾರೆ. ಸೊಸೈಟಿಯನ್ನು ತುಂಬ ಇಂಪ್ರೂವ್ ಮಾಡೋಕ್ಕೆ ನಾವು ಸಹಕಾರ ಮಾಡ್ತೀವಿ. ಉಪಾಧ್ಯಕ್ಷ ಮಾತಾಡ್ತಾರ అందరు సహకారంతో నేను అధ్యక్షుడు. సంఘం ಯಾವ ಥರ అభివృద్ధి చేస్తారు? బాగానే చేస్తాం. ಸದಸ್ಯರೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ, ನಾವು 10 ವರ್ಷಗಳಿಂದ ಹಿಂದೆ ಕಳ್ಕೊಂಡಿದ್ದ ಸೊಸೈಟಿಯನ್ನು ಈ ದಿನ ನಾವು ಜಯಿಸಲಾಗಿದ್ದೀವಿ. ಇನ್ನು ಮುಂದೆ ಸೊಸೈಟಿ ಸಂಘವನ್ನು ನಾವು ಅಭಿವೃದ್ಧಿಯತ್ತ ಕೊಂಡೊಯ್ದು ಎಲ್ಲರ ಸಹಕಾರದೊಂದಿಗೆ ಮುನ್ನಡೆಕೊಂಡು ಹೋಗ್ತೀವಿ.